ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಇವತ್ತು ನನ್ನ ಮಗಳು ಫಸ್ಟ್ ಭರತನಾಟ್ಯ ಕ್ಲಾಸಲ್ಲಿ ಅವಳದು ಫಸ್ಟ್ ಗೆಜ್ಜೆ ಪೂಜೆ. ಸೊ ತುಂಬ ಅಂದರೆ ತುಂಬ ಸ್ಪೆಷಲ್ಲು. ನಾವು ಲೈಫಲ್ಲಿ ಇದೊಂದು ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಅವಳು 1 ವರ್ಷದಿಂದ ಭರತನಾಟ್ಯ ಕ್ಲಾಸಿಗೆ ಹೋಗ್ತಿದ್ದಾಳೆ. ಎಲ್ಲಿ ಹೋಗ್ತಿದ್ದಾಳೆ, ಹೇಗಿದೆ ಕ್ಲಾಸಸ್ಸು, ಆ್ಯಂಡ್ ಯಾವಾಗ ಆ್ಯನ್ಯುವಲ್ ಡೇ ಪ್ರಿಪ್ರೇಷನ್ ಹೆಂಗೆ ನಡೀತಾ ಇದೆ ಅಂತ ಎಲ್ಲ ಹೇಳ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ಗೋಪಿ ಸರ್ ಮೆಲ್ಲ ಮೆಲ್ಲನೆ ಬಂದನೆ ಕೇಳ್ತಾ ಮಾಡಿ. ಗೋಪಮ್ಮ ಕೇಳ ಮೆಲ್ಲ ಮೆಲ್ಲನೆ ಬಂದನೆ, ಮೆಲ್ಲ ಮೆಲ್ಲನೆ ಬಂದನೆ. ಗೋಪಮ್ಮ ಕೇಳ ಮೆಲ್ಲ ಮೆಲ್ಲನೆ ಬಂದನೆ. ಇನ್ನೊಮ್ಮೆ ಮೆಲ್ಲ ಮೆಲ್ಲನೆ ಬಂದನೆ. ಗೋಪಮ್ಮ ಕೇಳ ಮೆಲ್ಲ ಮೆಲ್ಲನೆ ಬಂದನೆ. ಹಿಂದೆ ಮೆಲ್ಲ ಮೆಲ್ಲನೆ ಬಂದು ಕಣ್ಣಕ್ಕೆ ಮುದ್ದನಿಟ್ಟು ನಿನ್ನದೆ ಓಡಿದ ಕಳ್ಳಾಗೆ ಬುದ್ಧಿಯ ಬೇಳೆ. ಮೆಲ್ಲ ಮೆಲ್ಲನೆ ಬಂದು ಕಣ್ಣಕ್ಕೆ ಮುದ್ದನಿಟ್ಟು ನಿನ್ನದೆ ಓಡಿ ಹೋದ ಕಳ್ಳಾಗೆ ಬುದ್ಧಿಯ ಬೇಳೆ. ಮೆಲ್ಲ ಮೆಲ್ಲ ಎರಡೇ ಹೆಜ್ಜೆ. ಗೋಪಮ್ಮ ಹೆಣ್ಣ ಮೇಲೆ ರೈಟ್ ಈ ಕೈ ಕೆಳಗೆ, ಈ ಕೈ ಕೆಳಗೆ, ಈ ಕೈ ಲೆಫ್ಟ್ ಹ್ಯಾಂಡ್ ಕೆಳಗೆ, ಕೈ ಮೇಲೆ ಹೀಗೆ 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 ಹೀಗೆ. ನಾನು ಲಾಸ್ಟ್ ಜೂನಲ್ಲಿ ಸೇರಿಸೋದು ಭರತನಾಟ್ಯ ಕ್ಲಾಸ್ಗೆ. ಸೊ ಈ ವರ್ಷದ ಏಪ್ರಿಲಲ್ಲಿ ಆ್ಯನ್ಯುವಲ್ ಡೇ ನಡೀತಿದೆ. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ಆಗ್ತಾ ಇರೋದು. ಆ್ಯಂಡ್ ಇವಾಗ ಗೆಜ್ಜೆ ಪೂಜೆಗೆ ನನ್ನ ಮಗಳು ರೆಡಿ ಆಗಿರೋದು. ಸೊ ಇವತ್ತಿನ ದಿನ ಗೆಜ್ಜೆ ಪೂಜೆ ಅಂತ ಮಾಡ್ತಾರೆ ಆ್ಯನ್ಯುವಲ್ ಡೇಗಿಂತ ಮುಂಚೆ. ಅಂದರೆ ಗೆಜ್ಜೆಗೂ ಸಹಿತ ಜೀವ ತುಂಬ್ತಾರೆ ಸ್ಟೇಜ್ ಮೇಲೆ ಗೆಜ್ಜೆ ಹಾಕೋಕ್ಕಿಂತ ಮುಂಚೆ. ಸೊ ಅದಕ್ಕೋಸ್ಕರ ಇದೊಂದು ಶಾಸ್ತ್ರ. ಅದನ್ನು ಸಹಿತ ನಮ್ಮ ಸಂಪ್ರದಾಯದ ಪ್ರಕಾರನೇ ಆ ಕ್ಲಾಸಸ್ಸಲ್ಲಿ ಮಾಡ್ತಾರೆ, ನೋಡ್ಬೋದು. ಸೊ ನಾನು ಬರೋ ತನಕನೇ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗೋಗಿತ್ತು. ಸೊ ನಮಗೆಲ್ಲ ಕಾಯಿ ಮತ್ತು ಅದಕ್ಕೆ ಒಂದು ವಸ್ತ್ರ, ಹೊಸ ವಸ್ತ್ರ, ಬ್ಲೌಸ್ ಪೀಸ್ ಆಗಿರ್ಬೋದು, ಪಂಚೆ ಆಗಿರ್ಬೋದು, ಮತ್ತು ಗೆಜ್ಜೆ ಮೇಲ್ಗಡೆ ಹೂವು, ಮತ್ತು ಪೂಜೆಗೆ ಬೇಕಾಗಿರುವಂಥ ಒಂದು ಹಣ್ಣು ಹಂಪಲು ಏನಿದೆ ಅದನ್ನು ಕೊಡೋಕ್ಕೆ ಹೇಳಿ, ಅರ್ಶಿನ ಕುಂಕುಮ ಎಲ್ಲ ಸೇರಿ ಕೊಡಲಿಕ್ಕೆ ಒಂದು ತಾಮ್ಲದ ಥರ ಕೊಡಲಿಕ್ಕೆ ಹೇಳಿದರು. ಸೊ ನಾವೆಲ್ಲರೂ ಸಹಿತ ಎಲ್ಲ ಸ್ಟೂಡೆಂಟ್ ತಾಯಂದರು ಸಹಿತ ಒಂದೊಂದು ದೊಡ್ಡ ತಟ್ಟೆಯಲ್ಲಿ ಜೋಡಿಸ್ಕೊಬಂದು ವಿತ್ ಮೇಲ್ಗಡೆ ಗೆಜ್ಜೆನೂ ಇಟ್ಟಿದ್ದೀವಿ. ಸೊ ಇಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಸ್ಟೂಡೆಂಟ್ಸ್. ಅಷ್ಟು ಸ್ಟೂಡೆಂಟ್ಸಿಗೂ ಸಹಿತ ಸರ್ ತುಂಬಾ ಪೇಷನ್ಸಾಗಿ ಹೇಳ್ಕೊಡ್ತಾರೆ. ಬ್ಯಾಚ್ ವೈಸಲ್ಲಿ ಹೇಳ್ಕೊಡ್ತಾರೆ. ಚಿಕ್ಕ ಮಕ್ಕಳಿಗೆ ಒಂದು ಕ್ಯೂಟ್ ಬ್ಯಾಚ್ ಇರುತ್ತೆ, ಅವರಿಗೆ 2 ಅವರ್ಸು. ದೊಡ್ಡವರಿಗೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಅವರಿಗೆ ಬ್ಯಾಚ್ ಮಾಡಿ ಹೇಳ್ಕೊಡ್ತಾರೆ. ಸೊ ನೋಡ್ಬೋದು, ಗೆಜ್ಜೆನೂ ಸಹಿತ ನಾವು ಒಂದೊಂದು ತಟ್ಟೆಯಲ್ಲಿ ಅದಕ್ಕೆ ಕಾಯಿ ಸಮೇತ ಇಟ್ಟಿದ್ದೀವಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಅಂತ. ಸೊ ಇಲ್ಲಿ ಭಟ್ರು ಸಹಿತ ಬಂದು ಪೂಜೆ ಮಾಡ್ತಾ ಇದ್ದಾರೆ. ನನಗಿದು ಫಸ್ಟ್ ಟೈಮು, ಅಂದರೆ ನಾನು ಇದೇ ಹೋದ ವರ್ಷನೇ ಸೇರಿಸಿರೋದ್ರಿಂದ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಗೆಜ್ಜೆ ಪೂಜೆ ಏನು ಅಂತಾನೆ ನಾನೇ ಆಶ್ಚರ್ಯದಿಂದ ನೋಡ್ತಾ ಇದ್ದೀನಿ. ನಾನು ಲೈಫ್ ಟೈಮಲ್ಲಿ ಭರತನಾಟ್ಯ ಕ್ಲಾಸಿಗೆಲ್ಲ ಹೋಗಿಲ್ಲ. ಸೊ ಎಷ್ಟು ಚೆನ್ನಾಗಿ ಅನಿಸುತ್ತೆ ಆ ಒಂದು ಶಾಸ್ತ್ರ. ಕ್ಯೂಟಾಗಿ ಗೆಜ್ಜೆಗಳೆಲ್ಲ ಅದ್ರ ಮೇಲೆ ಇಟ್ಟಿದ್ದಾರೆ, ಹೂವು ಕಾಯಿ ಎಲ್ಲ ಇಟ್ಟು ಅದಕ್ಕೆ ಒಂದು ಜೀವ ತುಂಬ್ತಾರೆ ಗೆಜ್ಜೆಗೂ ಸಹಿತ. ತುಂಬ ಚೆನ್ನಾಗಿ ಅನಿಸ್ತು. ಈ ಒಂದು ಎನ್ವೈರ್ನ್ಮೆಂಟೇ ನಂಗೆ ತುಂಬ ಇಷ್ಟ. ಎವ್ರಿ ಸ್ಯಾಟರ್ಡೆ ಸಂಡೇ ಇರುತ್ತೆ ನನ್ನ ಮಗಳಿಗೆ ಕ್ಲಾಸಸ್ಸು. ಸೊ ಸ್ಯಾಟರ್ಡೇ 2 o'clock to 4 o'clock, ಸಂಡೇ 10 to 12 ಇರುತ್ತೆ. ಬಟ್ ಆ ವಾತಾವರಣ ಹೆಂಗಿರುತ್ತೆ ಅಂದರೆ ತುಂಬಾ ಸಾಂಸ್ಕೃತಿಕವಾಗಿರುತ್ತೆ. ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ. ವೈಬ್ಸ್, ಒಳ್ಳೆ ವೈಬ್ಸ್ ಕೊಡುತ್ತೆ, ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಆ್ಯಂಡ್ ನನ್ನ ಮಗಳು ನಮ್ಮ ಒಂದು ಸಂಸ್ಕೃತಿಯಲ್ಲೇ ಬೆಳೀತಿದ್ದಾಳೆ ಕಲ್ಚರಲಿ ಅಂತ ಫೀಲ್ ಅಂತೂ ಆಗುತ್ತೆ. ಆ ಒಂದು ನೀಟಾಗಿ ಒಂದು ನಮಸ್ಕಾರ ಮಾಡೋದ್ರಿಂದ ಹಿಡಿದ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸೋದ್ರಿಂದ ಹಿಡಿದ್ಬೋದು, ಗುರು ಹಿರಿಯರಿಗೆ ಹೇಗೆ ನಮಸ್ಕಾರ ಮಾಡಬೇಕು ಅದೆಲ್ಲದನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದೆ ಅಲ್ಲಿರೋ ಕಲ್ಚರ್ ಸಹಿತ. ಸೊ ಅಲ್ಲಿ ಹೋದಾಗ ನನ್ನ ಮಗಳಿಗೆ ಮೊಬೈಲ್ ನೆನಪಾಗಲ್ಲ. ತುಂಬ ಚೆನ್ನಾಗಿ ಡ್ಯಾನ್ಸ್ನ ನೋಡ್ತಾ ಇರ್ತಾಳೆ, ಇಲ್ಲ ಡ್ಯಾನ್ಸ್ನ ಮಾಡ್ತಾ ಇರ್ತಾಳೆ. ನನ್ನ ಮಗಳು ಹೋಗೋದು ಶಿವಾನಿ ಅಂತ ಹೇಳ್ಕೊಂಡು ನನ್ನ ಫ್ರೆಂಡ್ ಮಗಳ ಜೊತೆನೇ. ಅವಳು ಆ್ಯಕ್ಚುಲಿ ಅವರಿಬ್ಬರು ಹೋಗೋದೇ ಅವರಿಬ್ಬರನ್ನ ಮೀಟ್ ಮಾಡೋಕ್ಕೆ. ತುಂಬ ಕ್ಲೋಸು ಅಲ್ಲ, ತುಂಬ ಬೆಸ್ಟ್ ಫ್ರೆಂಡ್ಸು ಅಲ್ಲ, ಬೆಸ್ಟ್ ಎನಿಮೀಸು ಇಲ್ಲ, ಹಂಗಿರ್ತಾರೆ. ಬಟ್ ದೇ ವಾಂಟ್ ಟು ಮೀಟ್ ಈಚ್ ಅದರ್. ಹಾಗಾಗಿ ಭರತನಾಟ್ಯ ಕ್ಲಾಸ್ ಇಲ್ಲ ಅಂದರೆ ಈ ಚಿಕ್ಕ ವಯಸ್ಸಿಗೆ ನಾನು ಹೋಗಿ ಸೇರು ಅಂತ ಹೇಳಿದ್ರೆ ಆಗಲ್ಲ. ನಿನ್ನ ಫ್ರೆಂಡ್ ಹೋಗ್ತಾಳೆ ಹೋಗು ಅಂತ ಹೇಳಿ ಚಮಕಾಯಿಸಿ ಸೇರಿಸ್ಬಿಟ್ಟಿದ್ದೀನಿ. ಬಟ್ ಇವಾಗ ಅವಳಿಗೆ ತುಂಬ ಇಷ್ಟ ಭರತನಾಟ್ಯ ಕ್ಲಾಸ್ ಅನ್ನೋದೇ ಇಷ್ಟ. ಡೈಲಿನೂ ಬೆಳಗ್ಗೆ 8 ಎದ್ಬಿಟ್ಟು ರೆಡಿ ಆಗಿರ್ತಾಳೆ. ಇವತ್ತು ಭರತನಾಟ್ಯ ಕ್ಲಾಸ್ ಇದೆಯಾ ಮಮ್ಮಿ ಅಂತ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ
ಅಲ್ಲ ನೋಡಲಿಕ್ಕೆ. ಈಗಿನ ಕಾಲದಲ್ಲೂ ಮಕ್ಕಳು ಮೊಬೈಲ್ನ ಬಿಟ್ಬಿಟ್ಟು ಈ ಥರ ಕೈ ಜೋಡಿಸ್ಬಿಟ್ಟು ಮಂತ್ರಗಳನ್ನ ಹೇಳೋದು. ಸೊ ಈ ಒಂದು ಇದು ಅವಳು ಭರತನಾಟ್ಯ ಎಷ್ಟು ಶ್ರದ್ಧೆಯಿಂದ ಕಲಿತಾಳೆ, ಅದು ಅವಳಿಗೆ ಫೋರ್ಸ್ ವೇಬಲಿ ಇಲ್ಲ. ಬಟ್ ಹಾಂ, ಈ ಒಂದು ಸಂಸ್ಕೃತಿ ಇದೆಯಲ್ಲ, ನಮ್ಮ ಸಂಸ್ಕೃತಿನ ಎತ್ತಿ ಹಿಡಿಯೋದಾಗಿರ್ಬೋದು, ಆ ಒಂದು ವಾತಾವರಣದಲ್ಲೇ ಬೆಳೆದ್ರೆ ಅದೇ ಒಂದು ಟಚ್ಚಲ್ಲೇ ಬೆಳೀತಾಳೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಸೇರಿಸೋದು. ತುಂಬ ಇಷ್ಟ ಆಗುತ್ತೆ ಇಲ್ಲಿ ಒಂದು ಎನ್ವೈರ್ಮೆಂಟೇ ನಂಗೆ ತುಂಬ ಇಷ್ಟ. ಸೊ ಆರತಿ ಎಲ್ಲ ಈಗ ದೇವ್ರ ಪೂಜೆ ಎಲ್ಲ ಮಾಡಿ ಲಾಸ್ಟ್ ಆರತಿ ಮಾಡ್ತಿರೋದು ದೇವರಿಗೆ. ಅಲ್ಲಿ ಒಂದು ಗೆಜ್ಜೆ ಪೂಜೆಗೆ ಅಂತ ಹೇಳ್ಕೊಂಡು ಸದ್ಗುರು ಶ್ರೀಧರ ಸ್ವಾಮಿಗಳದ ಫೋಟೋ ಆಗಿರ್ಬೋದು, ಮತ್ತು ಸರಸ್ವತಿ, ಶಾರದಾಂಬೆ, ನಟರಾಜ ಎಲ್ಲರನ್ನೂ ಸೇರಿಸ್ಬಿಟ್ಟು ಆಹ್ವಾನ ಮಾಡಿ ಪೂಜೆ ಮಾಡ್ತಾ ಇರೋದು. ಎಲ್ಲ ಗೆಜ್ಜೆಗಳಿಗೆ ಪೂಜೆ ಮಾಡಿ ನಮಗೆ ಅದನ್ನು ಗೆಜ್ಜೆನ ಕೊಡ್ತಾರೆ, ಪೇರೆಂಟ್ಸ್ನ ಸಮೇತ ಸೇರಿಸ್ಬಿಟ್ಟು ಚೆನ್ನಾಗಿ ಮಾಡಿ ಅಂತ ಹೇಳ್ಕೊಂಡು. ಸೊ ಇವಾಗ ನಾವು ತೊಗೋತಾ ಇರೋದು. ನಾನು ನಮ್ಮ ಮನೆಯವ್ರಿಗೂ ಕರಿತಾ ಇದ್ದೀನಿ, ನಾನು ಒಬ್ಬಳೇ ಇರೋಕ್ಕಾಗಲ್ಲ, ನೀವು ಬನ್ನಿ, ಯಾಕಂದರೆ ನಮ್ಮದೊಂದು ಮೆಮೊರಿಯಲ್ಲಿ ನಾವಿಬ್ಬರು ಫ್ರೇಮಲ್ಲಿ ಇರಬೇಕಷ್ಟೆ. ಸರ್ ಅವಳಿಗೆ ಹೂವಿಂದು ಮಾಲೆನೂ ಹಾಕಿಬಿಟ್ಟು ಗೆಜ್ಜೆನ ಕೊಟ್ಟರು ಫಸ್ಟ್ ಟೈಮ್. ಸೊ ಇದು ಅವಳು ಫಸ್ಟ್ ಮೆಮೊರಿ ಅಂತ ಹೇಳ್ಬೋದು. ಒಂದು ಸ್ಟೇಜ್ ಹತ್ತಕ್ಕಿಂತ ಮುಂಚೆ ಭರತನಾಟ್ಯ ಗೆಜ್ಜೆನ ತೊಗೊಂಡಿರೋದು. ತುಂಬ ಖುಷಿ ಆಯಿತು. ಸೊ ನನ್ನ ಮಗಳು ನೋಡಿ ಹೆಂಗೆ ಬಂದಾಗಲೂ ಖುಷಿಯಾಗಿ ಬಂದು ಎಂಜಾಯ್ ಮಾಡ್ತಾ ಇದ್ದಾಳೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಭರತನಾಟ್ಯ ಕ್ಲಾಸಿಗೆ ಹೋಗಿ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಮಗಳು ಫಿಸಿಕಲಿನೂ ತುಂಬ ಚೆನ್ನಾಗಿ ಗ್ರೋ ಆಗಿದ್ದಾಳೆ, ಅಷ್ಟೇ ಅಲ್ಲದೆ ಮೆಂಟಲಿನೂ ಮೆಚ್ಯೂರಿಟಿ ಬಂದಿದೆ. ಸೊ ಆ ಒಂದು ಆರ್ಟ್ ಫಾರ್ಮ್ ಏನಿದೆ ಹಳೆ ಕಾಲದಿಂದ ಬಂದಿರೋದು, ಅದು ನೀಟಾಗಿ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಫಿಸಿಕಲ್ನು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಿದೆ ಅಂತ ಹೇಳ್ಬೋದು. ಅಂದರೆ ಮೆಚ್ಯೂರ್ಡಾಗಿ ಕಾಮ್ ವೈಸಲ್ಲಿ ಡೆವಲಪ್ ಆಗ್ತಾಯಿದೆ. ನಾನು ಸೇರಿಸಿರೋದು ಗೋಪಿ ಸಾರ್ ಅಂತ ಹೇಳ್ಕೊಂಡು, ಸಾಗರದಲ್ಲಿ ತುಂಬ ಪಾಪ್ಯುಲರ್ ಭರತನಾಟ್ಯ ಹೇಳ್ಕೊಡು. ತುಂಬ ನನ್ನ ಫ್ರೆಂಡ್ಸ್ ಎಲ್ಲರೂ ಚಿಕ್ಕಕ್ಕಿರ್ತಾಯಿಂದನೂ ಅಲ್ಲಿ ಹೋಗ್ತಾ ಇದ್ರಂತೆ. ಸೊ ಅವರು ಸಹಿತ ಸಜೆಷನ್ ಮಾಡಿದರು. ಸೊ ಇದಿರೋದು ಲೊಕೇಶನ್ ಮಾರಿಕಾಂಬ ದೇವಸ್ಥಾನದ ಪಕ್ಕಕ್ಕೆ ಒಂದು ಪಾತ್ರೆ ಅಂಗಡಿ ಇದೆಯಲ್ಲ, ಅದ್ರದ್ದು ಓಣಿಯಲ್ಲಿ ಹೋಗಬೇಕು. ಸೊ ನಿಮಗಲ್ಲಿ ಸೈಕಲ್ ಶಾಪು ಮತ್ತು ಪ್ಲಾಸ್ಟಿಕ್ಕಿನ ಅಂಗಡಿ ಎಲ್ಲ ಸಿಗುತ್ತೆ. ಆ ಅಂಗಡಿಗಳ ಮಧ್ಯದಲ್ಲಿ ಓಣಿಯಲ್ಲಿ ಹೋಗಬೇಕು. ಅಲ್ಲಿ ಹಿಂದ್ಗಡೆ ಒಂದು ದೊಡ್ಡ ಹಾಲ್ ಇದೆ, ಅಲ್ಲಿ ಭರತನಾಟ್ಯ ಕ್ಲಾಸ್ ಇರುತ್ತೆ. ಆ್ಯಂಡ್ ಕ್ಲಾಸಸ್ಸು ಪ್ರತಿ ಶನಿವಾರ ಮತ್ತು ಭಾನುವಾರ, ಅಂದರೆ ಸ್ಕೂಲ್ ರಜೆ ಇದ್ದಾಗ ಇರುತ್ತೆ. ಸೊ ಸಂಡೇನೂ ಸಹಿತ ನಮಗೆ ಸ್ಯಾಟರ್ಡೆ ಸಂಡೇ, ನಾವು ಇತ್ತೀಚೆಗೆ ಒಂದು ವರ್ಷದಿಂದನೂ ಎಲ್ಲೂ ವೀಕೆಂಡ್ ಪ್ಲ್ಯಾನ್ ಯಾಕೆ ಮಾಡ್ತಿಲ್ಲ ಅಂದರೆ, ವೀಕೆಂಡಲ್ಲಿ ನಮಗೆ ಭರತನಾಟ್ಯ ಕ್ಲಾಸಸ್ಗೆ ಹಾಕ್ಬಿಟ್ಟಿದ್ದೀನಿ. ಅದೂ ಒಂದು ರೂಟೀನ್ ಥರ ಆಗೋಗಿದೆ. ಆ್ಯಂಡ್ ಅದನ್ನು ನಂಗೆ ಮಿಸ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಅಲ್ಲಿ ಹೋದಾಗಿಂದ ಅವಳು ತುಂಬಾ ಪಾಸಿಟಿವ್ ಆಗಿ ಚೇಂಜ್ ಆಗಿರೋದು ನಾನು ನೋಡಿದ್ದೀನಿ. ಹಾಗಾಗಿ ಭರತನಾಟ್ಯ ಕ್ಲಾಸಿಗೆ ನಾನು ಮಿಸ್ ಮಾಡ್ತಾ ಇಲ್ಲ. ಬೇರೆ ಟೈಮಲ್ಲಾದ್ರೂ ಎಲ್ಲರೂ ಟ್ರಿಪ್ ಹೋಗ್ತಿದ್ದೀನಿ ಹೊರತು ಈ ಕ್ಲಾಸಸ್ ಅಂತೂ ಮಿಸ್ ಮಾಡ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಎಕ್ಸಾಮ್ಸು ಸಹಿತ ಕಟ್ಟಿಸ್ಕೊತಾರೆ, ಎಕ್ಸಾಮ್ಸು ಸಹಿತ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾರೆ. ಜೂನಿಯರ್ ಎಕ್ಸಾಮು ಮತ್ತು ಸೀನಿಯರ್ ಎಕ್ಸಾಮ್ಸ್ ಅಂತೆಲ್ಲ ಹೇಳ್ಕೊಂಡು ಲಾಸ್ಟಿಗೆ ರಂಗ ಪ್ರವೇಶ ತನಕನೂ ಸಹಿತ ಒಂದು ಏನು ಕೊಡಬೇಕಾಗತ್ತೆ ಶಿಕ್ಷಣ, ಅದನ್ನು ತುಂಬ ಚೆನ್ನಾಗಿ ಕೊಡ್ತಾರೆ. ತುಂಬ ಜನ ಇಲ್ಲೇ ರಂಗ ಪ್ರವೇಶ ಮಾಡಿಕೊಂಡು ಹೊರಗಡೆ ಹೋಗಿರೋವಂಥ ಸ್ಟೂಡೆಂಟ್ಸ್ಗಳಿದ್ದಾರೆ. ಆ್ಯಂಡ್ ಇವಾಗ ಆ್ಯನ್ಯುವಲ್ ಡೇ ಅಂತ ಹೇಳ್ಕೊಂಡು ಎವ್ರಿ ಡೇ ಅಲ್ಲಿ ಊಟನೂ ಸಹಿತ ಕೊಡ್ತಾಯಿದ್ದಾರೆ ಮಧ್ಯಾಹ್ನ. ಸೊ ಅಲ್ಲೇ ಊಟ ಮಾಡಿಸ್ತಾರೆ. ಸೊ ನೋಡ್ಬೋದು, ಪುಟ್ಟ ಅಕ್ಕಂದರು ಅವಳಿಗೆ ಊಟ ಮಾಡಿಸ್ತಿದ್ದಾರೆ. ನನ್ನ ಮಗಳಿಗೆ ಅಲ್ಲದೆ ಚಿಕ್ಕ ಪುಟ್ಟ ಮಕ್ಕಳಿಗೂ ಸಹಿತ ಎಲ್ಲರೂ ಒಬ್ಬರನ್ನ ಇಟ್ಬಿಟ್ಟು ಊಟ ಮಾಡಿಸ್ತಿದ್ದಾರೆ. ನೋಡೋಕ್ಕೆ ಖುಷಿ ಇದೆ ಆ್ಯಕ್ಚುಲಿ. ಈವನ್ ನಾನು ನೋಡ್ದಂಗೆ ಇಲ್ಲಿ ಇವತ್ತು ಸರ್ ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ, ಹಾಗಾಗಿ ಸರ್ ಇಲ್ಲಾಂದರೆ ಸರೇ ಖುದ್ದಾಗಿ ಊಟ ಮಾಡಿಸ್ತಾರೆ ಚಿಕ್ಕ ಮಕ್ಕಳಿಗೆ. ದೊಡ್ಡವರೆಲ್ಲ ಅವ್ರವ್ರು ಊಟ ಮಾಡ್ತಾರೆ ಬಿಡಿ, ನಮ್ಮಂಥ 5 ವರ್ಷ 6 ವರ್ಷದ್ದು ಚಿಕ್ಕ ಹುಡುಗ ಮಕ್ಕಳಿಗೆ ಊಟ ಮಾಡೋದು ಕಷ್ಟ ಅಂತ ಎಲ್ಲ ಭರತನಾಟ್ಯ ಎಲ್ಲ ಮುಗಿದ ಮೇಲೆ ಊಟ ಮಾಡಿಸಿ ಮತ್ತೊಂದು 1 ಅವರ್ ಬ್ರೇಕ್ ಥರ ಇಲ್ಲಿ ಲಂಚ್ ಅವರ್ಸ್ ಕೊಟ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಇದು ಪ್ರಾಕ್ಟೀಸ್ ನಡೀತಾ ಇರೋದು ಆ್ಯನ್ಯುವಲ್ ಡೇಗೆ ಅಂತ. ಇನ್ನು 2 ದಿನದಲ್ಲಿ ಆ್ಯನ್ಯುವಲ್ ಡೇ ಇದೆ ಅವ್ರದ್ದು. ಸೊ ನೋಡ್ಬೋದು, ಸರೇ ಕ್ಯೂಟಾಗಿ ಊಟ ಮಾಡಿಸ್ತಾರೆ. ನೋಡೋಕ್ಕೆ ಖುಷಿ ಆಯಿತು ನನಗೆ. ಮನೇಲಾದರೆ ಈ ಮಕ್ಕಳಿಗೆ ಮೊಸರನ್ನೂ ಸಹಿತ ಖಾರ ಅನಿಸ್ತಿತ್ತು, ಹಾಗಾಗಿ ಊಟನೇ ಮಾಡ್ತಿರಲಿಲ್ಲ. ಇಲ್ಲಿ ಪಲಾವ್ ಸಹಿತ ಇಷ್ಟಪಟ್ಟು 2 ಸಲ 3 ಸಲ ಹಾಕ್ಕೊಂಡು ತಿಂತಾ ಇದ್ದಾರೆ. ಸೊ ಮನೇಲಿ ಕೇಳ್ದಿರೋದು ಟೀಚರ್ ಹೇಳ್ಕೊಡ್ತಾರೆ ಅನ್ನೋದು ಸತ್ಯ. ಸೊ ಇನ್ನು 2 ದಿನದಲ್ಲಿ ಈ ಒಂದು ಭರತನಾಟ್ಯ ಸಂಸ್ಥೆಯ ಪರಿಣಿತಿ ಕಲಾಕೇಂದ್ರ ಈ ಸಂಸ್ಥೆಯ ಒಂದು ಆ್ಯನ್ಯುವಲ್ ಡೇ ನಮ್ಮ ಊರಿನ ಸಾಗರದ ನಗರಸಭೆಯಲ್ಲಿದೆ. ಸೊ ಯಾರ್ಯಾರು ನಮ್ಮ ಸಾಗರದವರು ಈ ವಿಡಿಯೋ ವ್ಲಾಗ್ ನೋಡ್ತಾ ಇರೋ, ಸೊ ಮಿಸ್ ಮಾಡಬೇಡಿ. ಇದೇ ಶನಿವಾರ 18ನೇ ತಾರೀಕು, ಏಪ್ರಿಲ್ 18ನೇ ತಾರೀಕು ಆ್ಯನ್ಯುವಲ್ ಡೇ ಇದೆ. ನಾನು ಆ್ಯನ್ಯುವಲ್ ಡೇದು ವ್ಲಾಗ್ ಮಾಡ್ತೀನಿ. ಸೊ ಇದು ಇನ್ವಿಟೇಷನು, ವರ್ಷೋತ್ಸವ 2026 ಅಂತ. ಸೊ ಇಲ್ಲಿ ಭರತನಾಟ್ಯ ಮತ್ತು ಫೋಕ್ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ. ಆ್ಯಂಡ್ ಈ ಸಲ ನಮಗೆ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡ್ತಾ ಇಲ್ಲ, ಅಲ್ಲೇ ಲೈವ್ ಆಗಿ ಮೃದಂಗ ಮತ್ತು ಎಲ್ಲದನ್ನು ಬಾರಿಸ್ಬಿಟ್ಟು ಹಾಡನ್ನು ಹೇಳ್ಕೊಂಡು ಸಂಗೀತ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡಬೇಡಿ ಸಾಗರದಲ್ಲಿರೋರು. ಇದೇ ಬರೋ ಶನಿವಾರ ಏಪ್ರಿಲ್ 18 ಸಂಜೆ 5:15 ಇರುತ್ತೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನೂ ಸಹಿತ ಕರ್ಕೊಂಬಂದು ಎಂಜಾಯ್ ಮಾಡಿ. ಆ್ಯಂಡ್ ಈಶಾ ಡ್ಯಾನ್ಸ್ ಮಾಡ್ತೀವಿ, ನಾನು ಸಹಿತ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಸೊ ಬನ್ನಿ ಅಲ್ಲಿ ಮೀಟ್ ಆಗೋಣ ಅಂತ ಹೇಳ್ಕೊಂಡು ಈ ಒಂದು ವ್ಲಾಗ್, ಗೆಜ್ಜೆ ಪೂಜೆ ವ್ಲಾಗ್ನ ನಾನು ಸಮಪ್ ಮಾಡ್ತಿದ್ದೀನಿ. ಆ್ಯಂಡ್ ಆ್ಯನ್ಯುವಲ್ ಡೇದು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಡೋಂಟ್ ನೋ ಹೌ ಮಚ್ ಇಟ್ ಈಸ್ ಬ್ಯುಸಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ.
ಬಟ್ ನಿಜವಾಗ್ಲೂ ಕಾಯ್ತಾ ಇದ್ದೀನಿ ನನ್ನ ಮಗಳದ್ದು ಫಸ್ಟ್ ಭರತನಾಟ್ಯ ಸ್ಟೇಜ್ ಪರ್ಫಾಮೆನ್ಸ್ ಹೇಗಿರುತ್ತೆ ಅಂತ ಹೇಳ್ಕೊಂಡು. ಆ್ಯಂಡ್ ದೇವರ ಆಶೀರ್ವಾದದಿಂದ, ದೇವರ ಒಂದು ಕೃಪೆಯಿಂದ ಎಲ್ಲದೂ ಚೆನ್ನಾಗಾಗಲಿ ಅಂತ ಬಯಸ್ಕೊಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.